ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ಬಂಧುಗಳೇ, ಈ ದಿನ ತಾರೀಕು 6/12/2025 ಶನಿವಾರ, ದಕ್ಷಿಣಾಯನ, ಶ್ರೀ ಹೇಮಂತ ಋತು, ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಬಿದಿಗೆ ತಿಥಿ. ಈ ದಿನ ಮೃಗಶಿರ ನಕ್ಷತ್ರ ಇದೆ. ಈ ದಿನ ಎರಡೆರಡು ಒಟ್ಟಿಗೆ ನಕ್ಷತ್ರ ಬಂದಿರತಕ್ಕಂಥದ್ದು, ಆರಿದ್ರ ನಕ್ಷತ್ರ ಮತ್ತು ಮೃಗಶಿರ ನಕ್ಷತ್ರ. ಈ ದಿನ ಉಪರಿ ಇರತಕ್ಕಂಥದ್ದು, ಎರಡು ನಕ್ಷತ್ರಗಳು ಒಂದೇ ದಿನ ಕಾಣಿಸ್ಕೊಳ್ತಕ್ಕಂಥದ್ದು. ಇನ್ನು ಶುಭ ಕಾಲ 7:30ರಿಂದ 9 ಗಂಟೆ ಒಳಗೂ ಮತ್ತು ಸಂಜೆ 4:30ರಿಂದ 6 ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ. ಬಂಧುಗಳೇ, ಈ ದಿನ 12 ರಾಶಿಗಳಿಗೆ ಫಲಾಫಲಗಳಾಗಿ ಯಾವ ರೀತಿ ಇದೆ ನೋಡೋಣ ಬನ್ನಿ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ಬೇಶ್ಚ ರಾಹುವೇ ಕೇತುವೇ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನೀಲಾಂಜನಂ ಸಮಭಾಷಂ ರವಿಪುತ್ರಂ ಯಮಾಗ್ರಜಂ ಛಾಯ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಶನೇಶ್ಚರಾಯ ನಮಃ. ಓಂ ನೀಲವರ್ಣಾಯ ನಮಃ. ಓಂ ಕಾಕವಾಹನಾಯ ನಮಃ. ನೀಲಚ್ಯುತಾಯ ನಮಃ. ಪರಮೇಶ್ವರಾಯ ನಮಃ. ಈಶ್ವರನ ಪಟ್ಟವನ್ನು ಅಲಂಕೃತ ಮಾಡಿರತಕ್ಕಂಥ ಶನೇಶ್ವರನ ಪಾದಾರವಿಂದಗಳಿಗೆ ವಂದಿಸುತ್ತಾ, ಈ ದಿನ 12 ರಾಶಿಗಳಿಗೆ ಯಾವ ರೀತಿ ಫಲ ಇದೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ನೋವು ತರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ. ಇನ್ನು ವೃಷಭ ರಾಶಿಯವರಿಗೆ ಅಧಿಕಾರದ ದಾಹ ಜಾಸ್ತಿ ಆಗ್ತಕ್ಕಂಥದ್ದು. ನಿಮಗೆ ಅಧಿಕಾರದಲ್ಲಿ ನಾನೇ ಮೆರಿಬೇಕು, ನಾನೇ ಹೆಚ್ಚು ಬೆರಿಬೇಕು ಅನ್ನೋ ಒಂದು ಅಹಂಕಾರವನ್ನು ಬರ್ತಕ್ಕಂಥದ್ದು, ನಾನು ಅನ್ನೋ ಗರ್ವ ಬರ್ತಕ್ಕಂಥದ್ದು ಜಾಸ್ತಿ ಇರ್ತಕ್ಕಂಥದ್ದು. ಇನ್ನು ಮಿಥುನ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಏಳಿಗೆಯಲ್ಲಿ ವಿಳಂಬ ಆಗ್ತಕ್ಕಂಥದ್ದು, ಯಶಸ್ಸಿನಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಹುಷಾರಾಗಿರಿ. ಇನ್ನು ಕಟಕ ರಾಶಿಯವರಿಗೆ ನೀವು ತಗೊಳ್ತಕ್ಕಂಥ ನಿರ್ಧಾರದಲ್ಲಿ ನಿಮಗೆ ಅವಲಂಬಿತವಾಗಿರ್ತದೆ. ಹಾಗಾಗಿ ದಯವಿಟ್ಟು ಈ ದಿನ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ. ಇನ್ನು ಸಿಂಹರಾಶಿಯವರಿಗೆ ನಿಮಗೆ ಜನಮನ್ನಣೆ, ಜಾತ್ರೆಯಲ್ಲಿ ಒಳ್ಳೆ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನಮಾನ ಕಲ್ಪಿಸಿಕೊಡ್ತಕ್ಕಂಥ ಎಲ್ಲರೂ ನಿಮಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ಕನ್ಯಾ ರಾಶಿಯವರಿಗೆ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು. ಈ ದಿನ ತುಂಬ ಚೆನ್ನಾಗಿರ್ತೀರಿ ನೀವು. ಇನ್ನು ತುಲಾ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಯೋಚನೆ ಆಗ್ತಕ್ಕಂಥದ್ದು, ಕೋಪಕ್ಕೆ ಉದ್ರೇಕಕ್ಕೆ ಮನಸ್ಸು ಕೊಡ್ತಕ್ಕಂಥದ್ದು ಅಷ್ಟೊಂದು ಚೆನ್ನಾಗಿಲ್ಲ. ಇನ್ನು ವೃಶ್ಚಿಕ ರಾಶಿಯವರಿಗೆ ಅನಿರೀಕ್ಷಿತವಾಗಿ ಧನಲಾಭ ಆಗ್ತಕ್ಕಂಥದ್ದು, ಯಾರೋ ಕೊಡಬೇಕಾಗಿರೋ ದುಡ್ಡನ್ನು ತಗೊಂಬಂದು ನಿಮ್ಮ ಕೈ ಕೊಡ್ತಕ್ಕಂಥದ್ದು. ಈ ದಿನ ಸ್ವಲ್ಪ ಮಟ್ಟಿಗೆ ಕಾದು ನೋಡಿ ಚೆನ್ನಾಗಾಗುತ್ತೆ. ಇನ್ನು ಧನುಷ್ ರಾಶಿಯವ್ರಿಗಂತೂ ಕೀರ್ತಿ, ಯಶಸ್ಸು, ಲಾಭ ತರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ. ಇನ್ನು ಮಕರ ರಾಶಿಯವ್ರಿಗಂತೂ ಕಾಳಜಿ ವಹಿಸ್ತಕ್ಕಂಥದ್ದು, ವಿಶೇಷವಾಗಿ ನಿಮಗೆ ಬೇರೆಯವರಿಗೆ ನೀವು ತುಂಬ ಚೆನ್ನಾಗಿ ಪ್ರಗತಿ ಪಥದಲ್ಲಿ ಹೋಗ್ತಕ್ಕಂಥದ್ದು. ಇನ್ನು ಕುಂಭರಾಶಿಯವರಿಗೆ ನೆಂಟರು, ಬಂಧು ಮಿತ್ರರುಗಳು ಆಗಮನವಾಗ್ತಕ್ಕಂಥ ದಿನ. ಇನ್ನು ಮೀನರಾಶಿಯವ್ರಿಗಂತೂ ಹೊಸ ಸ್ನೇಹಿತರುಗಳು ಪರಿಚಯ ಆಗ್ತಕ್ಕಂಥದ್ದು, ಅವರಲ್ಲಿ ನಿಮಗೆ ಸಹಾಯ ಹಸ್ತವನ್ನು ಕೇಳ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಹೀಗೆ 12 ರಾಶಿಗಳಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ನನ್ನ ತಾಯಿ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ಉಧೋ ಯಲ್ಲಮ್ಮ, ಉಧೋ ಯಲ್ಲಮ್ಮ, ಉಗೇ ಮಾದಪ್ಪ, ಉಗೇ ಮಾದಪ್ಪ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಬಂಧುಗಳೇ, ಈ ದಿನ ಮಕರ ಮತ್ತು ಕುಂಭರಾಶಿಯವರು, ಹಾಗೆ ಮೀನರಾಶಿಯವರು, ಮೇಷರಾಶಿಯವರು, ವೃಶ್ಚಿಕ ರಾಶಿಯವರು ಮತ್ತು ಇನ್ನು ಧನುಷು ರಾಶಿಯವರು, ಈ 6 ರಾಶಿಯವರು ಖಂಡಿತವಾಗಿಯೂ ಶನೇಶ್ವರನ ಆಲಯಕ್ಕೆ ಹೋಗಿ ಅಲ್ಲಿ ಅರ್ಧ ಲೀಟ್ರ್ ಎಳ್ಳೆಣ್ಣೆಯನ್ನು ದಾನವಾಗಿ ಕೊಡ್ತಕ್ಕಂಥದ್ದು, ದೀಪಗಳನ್ನು ಬೆಳಗಿಸ್ತಕ್ಕಂಥದ್ದು ಮಾಡಿದ್ರೆ ಖಂಡಿತನ ಆ ಶನೇಶ್ವರನ ಕೃಪಾ ಕಟಾಕ್ಷ ನೀವು ಪಾತ್ರರಾಗಿ ಮುಂದಿನ ದಿನಗಳಲ್ಲಿ ನಿಮಗೆ ಯೋಗ ಫಲ ಜಾಸ್ತಿ ಆಗ್ತಕ್ಕಂಥದ್ದು. ದಯವಿಟ್ಟು ಕೆಲಸವನ್ನು ಮಾಡಿ, ಅರ್ಧ ಲೀಟ್ರ್ ಎಳ್ಳೆಣ್ಣೆಯನ್ನು ದಾನವಾಗಿ ಕೊಡ್ತಾ ಬನ್ನಿ. ಖಂಡಿತವಾಗಿ ಒಳ್ಳೆಯದಾಗಲಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.